ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಡಿಫ್ರೆಂಟ್ ಆಗಿರೋ ತಂಬುಳಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಲಕಾಯಿ ಬೀಜನ ನಾವು ಎಸ್ದು ಬಿಡ್ತೀವಲ್ವಾ, ಈಗ ಅದರಲ್ಲಿ ನಾವು ತಂಬುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಸ್ಟವ್ ಹಚ್ತಾ ಇದ್ದೀನಿ. ಇದಕ್ಕೆ ಈ ಸ್ಪೂನಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ. ಈ ಕಡೆ ನೋಡಿ, ಟೊಮೆಟೊ ಸಾರು ಪುದೀನ ಹಾಕಿ ಬೇಳೆ ಇಲ್ಲದೆ, ಸಾರಿನ ಪುಡಿ ಇಲ್ಲದೆ ಮಾಡೋದು ಇಲ್ಲಿ ರೆಡಿ ಆಗ್ತಿದೆ. ನಿಮ್ಗೇನಾದರೂ ಇದರ ರೆಸಿಪಿ ಬೇಕಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈಗ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು ಚಿಕ್ಕದು 3 ಹಾಗಲಕಾಯಿ ಬೀಜನ ಈಗ ಹುರ್ಕೋತೀನಿ. ಕೆಂಪು ಹುರಿಬೇಕು. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನನ್ನ ತಂಗಿ ಮಗಳು ವರ್ಷ. ಅವಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳಿಗೆ ಅವರ ಅತ್ತೆ ಹೇಳ್ಕೊಟ್ರಂತೆ, ತುಂಬ ಚೆನ್ನಾಗಿರುತ್ತೆ ದೊಡ್ಡಮ್ಮ ಮಾಡಿ ಅಂತ ಹೇಳಿದ್ಲು. ಸೊ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಕೆಂಪಾಗಿ ಹುರಿಯೋಣ. ಈಗ ನೋಡಿ, ಇಷ್ಟು ಕೆಂಪಾಗಿ ಹುರಿದಿದ್ದೀನಿ. ಇದಕ್ಕೆ ಇಷ್ಟು ತೆಂಗಿನಕಾಯಿ ಹಾಕಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಕೊಂಡು ತೋರಿಸ್ತೀನಿ ಬಂದು. ಈಗ ನೋಡಿ, ರುಬ್ಕೊಂಡು ಬಂದಿರೋದನ್ನು ಈಗ ಮೊಸರಿಗೆ ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಸೇರಿಸ್ತೀನಿ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಈಗ ಒಗ್ಗರಣೆ ಕೊಡೋಣ. ತುಂಬ ಕಾದ್ಬಿಡ್ತು, ಅದಕ್ಕೆ ಆರಿಸ್ಬಿಟ್ಟೆ. ಹಾಗೆ ಆಗುತ್ತೆ. ನೋಡಿ, ರುಚಿಯಾದ ಹಾಗಲಕಾಯಿ ಬೀಜದ ತಂಬುಳಿ ರೆಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.